ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇದ್ದೀನಿ. ನಾನು ಮಂಜುಳಾ ಮುರಳಿ ಮೋಹನ್. ವೆಲ್ಕಮ್ ಟು ಮಂಜುಸ್ ವ್ಲಾಗ್. ಮೊದಲಿಗೆ ಎಲ್ರಿಗೂ ತುಂಬಾ ಸಾರಿ. ಸುಮಾರು ದಿನಗಳಿಂದ ಕಂಟಿನ್ಯೂಟಿ ವ್ಲಾಗ್ ಮಾಡೋದಕ್ಕೆ ಟೈಮೇ ಸಿಗ್ತಾ ಇರಲಿಲ್ಲ. ಫೈನಲಿ ಇವತ್ತು ಮಾಡ್ತಾಯಿದ್ದೀನಿ. ತಂಗಿ ಊರಿಗೆ ಹೋಗಬೇಕಿತ್ತು ನಾಳೆ ಬೆಳಿಗ್ಗೆ. ಅವಳಿಗೆ ಸ್ವಲ್ಪ ಗ್ರೋಸರೀಸ್ ಪರ್ಚೇಸ್ ಮಾಡಬೇಕಿತ್ತು. ಸರಿ ಡಿಮಾರ್ಟಿಗೆ ಹೋಗೋಣ ಅಂತ ಹೇಳಿದ್ಲು. ನನಗೂ ಕೂಡ ಗ್ರೋಸರೀಸ್ ತೊಗೊಳೋದಿತ್ತು. ನಾನು ಮನೆ ಹತ್ರನೇ ತೊಗೊಂಡು ಬಿಡ್ತಾಯಿದ್ದೆ, ಯಾಕೆ ನನಗೆ ಡಿಮಾರ್ಟ್ ತುಂಬಾ ದೂರ. ಆದ್ದರಿಂದ ಹೋಗೋದಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ. ತಂಗಿ ಕರ್ಕೊಂಡು ಹೋಗ್ತೀನಿ ಅಂದ್ಲು. ನಾನು ರೆಡಿ ಆದೆ, ಹೋದೆ. ಅವಳು ಹೆಚ್ಚಾಗಿ ಡಿಮಾರ್ಟಲ್ಲೇ ಪರ್ಚೇಸ್ ಮಾಡೋದು. ಯಾವಾಗಲೂ ಆಫರ್ ಪ್ರೈಸಲ್ಲಿರುತ್ತೆ ಮತ್ತು ಬೈ ಒನ್ ಗೆಟ್ ಒನ್ ಆಫರ್ ಏನಾದರೂ ಇರುತ್ತೆ ಅಂಥೇಳಿ. ಫೈನಲಿ ಶಾಪಿಂಗ್ ಎಲ್ಲ ಮಾಡಿದ್ವಿ. ಎಲ್ಲ ಐಟಮ್ಸ್ ತೊಗೊಂಡೆ. ತುಂಬಾ ಕಷ್ಟ ಆಯಿತು ಇವತ್ತು ವೀಡಿಯೋ ಮಾಡೋದಕ್ಕೆ. ಇವತ್ತಿಲ್ಲಿ ವೀಡಿಯೋ ಮಾಡೋದಕ್ಕೆ ಬಿಡಲಿಲ್ಲ. ಆದರೂ ಅಲ್ಲಲ್ಲಿ ಒಂದೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಬಿಲ್ಲಿಂಗ್ ಎಲ್ಲ ಆಯಿತು. ಏನೇನು ತೊಗೊಂಡೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈಗ ಪಾರ್ಕಿಂಗ್ ಕಡೆ ಹೋಗ್ತಾ ಇದ್ದೀನಿ. ನೋಡಿ, ಟ್ರಾಲಿ ಫುಲ್ ಆಗಿದೆ. ಓಕೆ ಬಾಯ್. ಈಗ ನೆಕ್ಸ್ಟ್ ನೋಡೋಣ, ವ್ಲಾಗಲ್ಲಿ ತೋರಿಸ್ತೀನಿ ಏನು ತೊಗೊಂಡಿದ್ದೀನಿ. ಫೈನಲಿ ನನ್ನ ಡಿಮಾರ್ಟ್ ಶಾಪಿಂಗ್ ಮುಗೀತು. ಸುಮಾರು ತಿಂಗಳುಗಳಾಗೋಗಿತ್ತು ನನಗೂ ಡಿಮಾರ್ಟ್ ಕಡೆ ಹೋಗಿ. ಸರಿ, ನೆನ್ನೆ ನನ್ನ ತಂಗಿ ಅವಳು ಇವತ್ತು ಊರಿಗೆ ಹೋಗಬೇಕಾಗಿತ್ತು. ಸರಿ ಡಿಮಾರ್ಟ್ಗೆ ಹೋಗಬೇಕು, ಗ್ರೋಸರಿ ತೊಗೋಬೇಕು ಅಂತ ಹೇಳಿದ್ಲು. ಅವಳ ಜೊತೆ ಹೋಗಿ ನಾನು ಕೂಡ ಈ ತಿಂಗಳಿಗೆ ನನಗೇನೇನು ಗ್ರೋಸರೀಸ್ ಬೇಕು ಅಂಥೇಳಿ ಅದನ್ನೆಲ್ಲ ತೊಗೊಂಡು ಬಂದಿದ್ದೀನಿ. ಅನಿಲ್ ಶಾವ್ಗೆ ತೊಗೊಂಡೆ, ಬಿಸ್ಕೆಟ್ಸ್ ಮಕ್ಕಳಿಗೆ, ಮ್ಯಾಗಿ ತೊಗೊಂಡೆ. ಐಶುಗೊಂದು, ಚಿನ್ನುಗೊಂದು. ಅವರಿಬ್ರು ಡಿಫ್ರೆಂಟ್ ಆಗಿ ತಗೋತಾರೆ. ಇಪ್ಪಿ ಒಬ್ಳು, ಇನ್ನೊಬ್ಳು ಮ್ಯಾಗಿ. ಸಬ್ಬಕ್ಕಿ ತಗೊಂಡೆ, ಹಪ್ಪಳ ಮಾಡೋಣ ಅಂಥೇಳಿ. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈ ಬೇಸಿಗೆಗಾಲದಲ್ಲಿ ಹಪ್ಪಳಗಳು ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಹಾಗೆ ಮಾಡ್ತೀನಿ. ಮಸಾಲ ಪಾಪಡ್ ನನ್ನ ಫೇವ್ರೇಟ್, ತುಂಬ ಇಷ್ಟ ಅದು ನನಗೆ. ಜಾಮೂನ್ ಪ್ಯಾಕೆಟ್ಸು, ಚಿನ್ನುಗೆ ಜಾಮೂನ್ ಬೇಕಂತೆ, ಜಾಮೂನ್ ಮಾಡಿಕೊಡು ಅಂದ್ರು, ಅದಕ್ಕೆ ತಗೊಂಡೆ. ಬೂಸ್ಟು ಚಿನ್ನುಗೆ. ಪುಳಿಯೋಗರೆ ಪ್ಯಾಕೆಟ್ ತಗೊಂಡೆ. ರೋಸ್ಟೆಡ್ ಶಾವಿಗೆ ತಗೊಂಡೆ. ಈ ಶಾವಿಗೆ ಸಣ್ಣ ಶಾವಿಗೆ, ನನಗಿದ್ರ ಪಾಯಸ ತುಂಬಾ ಇಷ್ಟ ಆಗುತ್ತೆ. ಮಕ್ಕನ ತಗೊಂಡೆ. ಇದು ನನಗೆ ತುಂಬ ಇಷ್ಟ. ಅವಾಗ ರೋಸ್ಟ್ ಮಾಡ್ಕೊಂಡು ತಿಂತಾ ಇರ್ತೀನಿ. ಮತ್ತೆ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಏನಾದ್ರು ಮಾಡಿದ್ರೆ ಹಾಕ್ತೀನಿ. ತುಂಬ ಒಳ್ಳೆಯದು ಕೂಡ ಇದು. ಮೈದಾ ತಂದಿದ್ದೀನಿ. ಈ ಸಾರಿ ಹಬ್ಬ ಮಾಡಿಲ್ಲ ನಾವು, ನಮ್ಗೆ ಹಬ್ಬ ಇಲ್ಲ, ಆದ್ರಿಂದ ಹಬ್ಬ ಮಾಡಿಲ್ಲ. ಇವಾಗ ಹಬ್ಬ ಮುಗಿದ್ಮೇಲೆ ಹೋಳಿಗೆ ಮಾಡ್ಬೋದು, ಆದ್ರಿಂದ ಅದನ್ನ ತಗೊಂಡು ಬಂದೆ. ಹೋಳಿಗೆ ಮಾಡ್ತೀನಿ. ಸಾಲ್ಟು ನಾನು ಬೇರೆ ಸಾಲ್ಟ್ ತಗೊಳ್ಳೋದು, ಆ ಸಾಲ್ಟ್ ಇರಲಿಲ್ಲ, ಗ್ರೀನ್ ಸಾಲ್ಟ್ ತಗೊಳ್ತೀನಿ. ಮ್ಯೂಸ್ಲಿ ಇದು ಐಶುಗೋಸ್ಕರ ತಗೊಂಡೆ. ಅವಳು ಬೆಳಿಗ್ಗೆ ಹೊತ್ತು ಹೆಚ್ಚಾಗಿ ತಿಂಡಿ ತಿನ್ನಲ್ಲ, ಬೇಗ ಹೊರಟ್ಬಿಡ್ತಾಳೆ. ಅವಳಿಗೋಸ್ಕರ ತಗೊಂಡೆ. ಇದು ನನಗೋಸ್ಕರ. ನನಗೆ ವಾಲ್ನಟ್ಸ್ ತುಂಬ ಇಷ್ಟ. ತುಂಬ ಬುದ್ಧಿ ಚುರುಕಾಗುತ್ತೆ, ತುಂಬ ಒಳ್ಳೆಯದು. ಮಕ್ಳಿಗೂ ಒಂದೊಂದು ಎರಡು ಕೊಡ್ತೀನಿ, ಹೆಚ್ಚಿಗೆ ನಾನೇ ತಿನ್ನೋದಿಲ್ಲ. ಪಾಸ್ತಾ, ಇದು ಚಿನ್ನುಗೆ. ಕೂಡ ಇದೆಲ್ಲ ನಾನು ತಗೊಳ್ಳೋದೇ ಇಲ್ಲ, ಇದನ್ನು ಚಿನ್ನಿ ತಗೊಂಡಿರೋದು. ಅವಳಿಗೆ ಪಾಪ್ಕಾರ್ನ್ ಮಾಡ್ಕೊಳ್ಬೇಕಂತೆ, ಅದಕ್ಕೆ. ಬೆಲ್ಲ, ಟೊಮೆಟೊ ಕೆಚಪ್ಪು, ಹಾರ್ಲಿಕ್ಸ್, ಐಶುಗೆ ಒಂದು ಇಯರ್ ಬಡ್ಸು. ಅದು ಬಿಟ್ಟು ಶಾಂಪು ಈ ಸಾರಿ ನಾನು ಚೇಂಜ್ ಮಾಡಿದ್ದೀನಿ. ಇದಕ್ಕೆ ಮುಂಚೆ ಲಾರಿಯಲ್ಲಿ ಯೂಸ್ ಮಾಡ್ತಿದ್ದೆ, ಈಗ ಬಂದು ಸನ್ಸಿಲ್ಕ್. 3 ತಿಂಗಳಿಗೆ ಒಂದ್ಸಾರಿ ಶಾಂಪು ಚೇಂಜ್ ಮಾಡ್ತೀನಿ. ರೆಗ್ಯುಲರ್ ಆಗಿ ಒಂದೇ ಶಾಂಪು ಯೂಸ್ ಮಾಡಲ್ಲ ನಾನು. ನನಗೆ ಈ ಸಾರಿ ಸನ್ಸಿಲ್ಕ್ ತಗೊಂಡೆ. ಐಶುಗೆ ಡವ್ ತಗೊಂಡೆ. ಪ್ರತಿ 3 ತಿಂಗಳಿಗೆ ಒಂದ್ಸಾರಿ ಶಾಂಪು ಚೇಂಜ್ ಮಾಡೋದು ತುಂಬ ಒಳ್ಳೆಯದು. ಹಾಗೆ ಹಾರ್ಪಿಕ್. ಟೈಡ್ ಬಂದು 8 kg ತಗೊಂಡೆ. ಸುಮಾರು 3 ತಿಂಗಳು ಬಂದ್ಬಿಡತ್ತೆ ನನಗಿದು. ಆಗಾಗ 1 kg ತಗೊಳ್ಳಲ್ಲ ನಾನು. ಒಂದು ಫ್ಲೋರ್ ಕ್ಲೀನರ್ ತಗೊಂಡೆ. ಇದು ಬೈ ಒನ್ ಗೆಟ್ ಒನ್ ಆಫರ್ ಇತ್ತು. ನಾನು ಒಂದೇ ತಗೊಂಡೆ, ಬೇಕಾದ್ರೆ ತಗೊಳ್ಳೋಣ ಅಂತೇಳಿ. ಅಂದರೆ ಹೆಚ್ಚಿಗೆ ನಾನು ಒಂದೇ ಸಾರಿ ತಗೊಂಡು ಬಂದು ಸ್ಟೋರ್ ಮಾಡ್ಕೊಳ್ಳಲ್ಲ, ಬೇಕಾದರೆ ಆಗಾಗ ಮನೆ ಹತ್ರ ಕೂಡ ತಗೊಂಡ್ಬಿಟ್ಟು. 5 kg ಅಕ್ಕಿ ತಗೊಂಡೆ. ಕೋಲಂ ರೈಸು. ವೈಟ್ ರೈಸ್ ನಾವು ತಿನ್ನೋದು ತುಂಬ ಕಡಿಮೆ. ಆಗಾಗ ಮಕ್ಕಳಿಗೆ ಚಿತ್ರಾನ್ನ ಆ ಥರ ಯಾರಾದರೂ ಬಂದರು ಹೋದ್ರು ಅಂದರೆ ವೈಟ್ ರೈಸ್ ಬೇಕಾಗುತ್ತೆ ಅಂತ ಇದನ್ನು ತಗೊಂಡೆ. ರೆಡ್ ರೈಸ್ ಹೆಚ್ಚಿಗೆ ಬಳಸ್ತಿದ್ದೀನಿ ಇತ್ತೀಚೆಗೆ. ರೆಡ್ ರೈಸ್ ಇತ್ತು ಮನೇಲಿ, ಅದರಿಂದ ಅದನ್ನು ತಗೊಂಡು ಬಂದಿಲ್ಲ. ಗೋಧಿ ಒಂದು 10 kg ತಗೊಂಡು ಬಂದೆ. ಗೋಧಿ ಹಿಟ್ಟು, ಪ್ಯಾಕೆಟ್ ಹಿಟ್ಟು ನಾನು ತುಂಬ ಕಡಿಮೆ ತಗೊಳ್ಳೋದಿಲ್ಲ. ಆಲ್ಮೋಸ್ಟ್ ನಾನೇ ಹೋಗಿ ಗೋಧಿ ತಗೊಂಡು ಬಂದು ಕ್ಲೀನ್ ಮಾಡಿ ಒಣಗಿಸಿ ಪೌಡರ್ ಮಾಡಿಸ್ಕೊತೀನಿ. ಹೆಸರು ಕಾಳು ಹೆಚ್ಚಾಗಿ ಬಳಸ್ತೀನಿ ನಾನು ಮನೆಯಲ್ಲಿ, ಆದ್ದರಿಂದ ಹೆಸರು ಕಾಳು ಒಂದು 2 kg 2.5 kg, ಆಲ್ರೆಡಿ 1 kg ಇತ್ತು ಮನೆಯಲ್ಲಿ, ಅದು ತಗೊಂಡೆ. ಉದ್ದಿನಬೇಳೆ 1.5 kg ತಗೊಂಡೆ. ಉದ್ದಿನಬೇಳೆ ಹೆಚ್ಚಿಗೆ ಬಳಸ್ತೀನಿ, ಯಾಕೆಂದರೆ ಇಡ್ಲಿ ದೋಸೆಗೆಲ್ಲ ಬಳಸ್ತೀನಿ. ಇಡ್ಲಿ ಅಕ್ಕಿ 1 kg ಇದೆ ಮನೆಯಲ್ಲಿ. ನಾನು ಮೀಡಿಯಂ ರವೆ,
ಸನ್ಪ್ಯೂರ್ 2 ಪ್ಯಾಕೆಟ್ ತಗೊಂಡೆ. ಸನ್ಪ್ಯೂರ್ ಅಂದ್ರೆ ನಾನು ಹೆಚ್ಚಿಗೆ ಕೊಬ್ಬರಿ ಎಣ್ಣೆ ಬಳಸ್ತೀನಿ ಅಡುಗೆಗೆ. ಕೊಬ್ಬರಿ ಎಣ್ಣೆ ಮನೆಯಲ್ಲಿದೆ, ಆದ್ರಿಂದ ಒಂದು 2 ಪ್ಯಾಕೆಟ್ ಇರಲಿ ಅಂತೇಳಿ ನಾನು 2 ಪ್ಯಾಕೆಟ್ ಸನ್ಪ್ಯೂರ್ ತಗೊಂಡೆ. ಹ್ಯಾಂಡ್ ಮೇಡ್ ಸೋಪ್ 2 ತಗೊಂಡೆ. ಚಿನ್ನು ಬಂದು ಜಾಸ್ಮಿನ್ ತಗೊಂಡ್ಲು, ನಾನು ಬಂದು ಲೆಮನ್ ತಗೊಂಡೆ. ತುಂಬಾ ಚೆನ್ನಾಗಿತ್ತು, ಸ್ಮೆಲ್ ತುಂಬಾನೇ ಚೆನ್ನಾಗಿತ್ತು. ಹಾಗೆ ಇದು ಕೂಡ ಬೈ 1 get 1 ಆಫರ್ ಆಗಿತ್ತು. ತೊಗರಿ ಬೇಳೆ ತಗೊಂಡೆ. ನಾನು ಪ್ಯಾಕೆಟ್ ಗಿಂತ ಲೂಸೇ ತಗೊಂಡ್ಬಿಡ್ತೀನಿ ಹೆಚ್ಚಿಗೆ. ಎರಡರಲ್ಲೂ ಏನ್ ಅಂತ ಡಿಫ್ರೆನ್ಸ್ ಇಲ್ಲ, ಅದು ಪ್ಯಾಕೆಟ್ ಅಲ್ಲಿ ಇರುತ್ತೆ. ಸ್ವಲ್ಪ ಕ್ವಾಲಿಟಿ, ಬಟ್ ಇದು ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಶಿವಲಿಂಗ ತೊಗರಿ ಬೇಳೆ ಯಾವಾಗಲೂ ಚೆನ್ನಾಗಿದೆ. ಕಡಲೆಕಾಳು ತಗೊಂಡೆ, ಕಡಲೆಪಪ್ಪು, ಹೆಸರು ಬೇಳೆ ಸ್ವಲ್ಪ ಹೆಚ್ಚಿಗೆ ತಗೋತೀನಿ ನಾನು. ಹೆಸರು ಬೇಳೆ, ಹೆಸರು ಕಾಳು ಹೆಚ್ಚಾಗಿ ಬಳಸ್ಕೊಂಡೆ. ಕಾಫಿಗೆ ನಾನು ಹೆಚ್ಚಾಗಿ ಬೆಲ್ಲ ಬಳಸ್ತೀನಿ, ಆರ್ಗ್ಯಾನಿಕ್ ಬೆಲ್ಲ ಕೂಡ ಹೆಚ್ಚಿಗೆ ಬಳಸ್ತೀನಿ. ಜಾಮು, MTR ಸ್ಲೈಸ್ಡ್ ಉಪ್ಪಿನಕಾಯಿ, ನನಗೆ ಮ್ಯಾಂಗೋ ಉಪ್ಪಿನಕಾಯಿ ತುಂಬಾ ಇಷ್ಟ. ಮಿಲ್ಕ್ ಮೇಡ್, ಇದು ಬಂದು ಚಿನ್ನಿ ತಗೊಂಡ್ಲು, ಅವಳೇ ಬಂದು ಇದನ್ನೆಲ್ಲ ಜಾಸ್ತಿ ತಗೊಳ್ಳೋದು. ಹೆಚ್ಚಿಗೆ ತುಂಬಾ ಚೆನ್ನಾಗಿರುತ್ತೆ. ಫ್ರೂಟ್ ಕಸ್ಟರ್ಡ್ ಏನಾದರೂ ಮಾಡಿದ್ರೆ ಹಾಕ್ತೀನಿ ನಾನು, ಚೆನ್ನಾಗಿರುತ್ತೆ. ಸಕ್ಕರೆ 1 kg ತಗೊಂಡೆ. ಸಕ್ಕರೆ ತುಂಬಾ ಕಡಿಮೆ ಬಳಸೋದು ನಾನು. ಸಕ್ಕರೆಗಿಂತ ಹೆಚ್ಚಿಗೆ ಬೆಲ್ಲ ಬಳಸ್ತೀನಿ. ಎಮರ್ಜೆನ್ಸಿ ಏನಾದ್ರು ಸ್ವೀಟ್ ಮಾಡ್ಬೇಕೇನಕ್ಕಾದ್ರೂ ಬೇಕಾಗುತ್ತೆ ಅಂತ 1 kg ತಗೊಂಡೆ. ಇಷ್ಟು ನನ್ನ ಈ ತಿಂಗಳಿನ ಗ್ರೋಸರಿ ಶಾಪಿಂಗ್ ಇಷ್ಟು ಮಾಡಿದ್ದೀನಿ ನಾನು. ಹಾಗೆ ಇದರಲ್ಲಿ ಧನಿಯಾ ಮತ್ತೆ ಮೆಣಸಿನಕಾಯಿ ತಗೊಂಡು ಬಂದಿಲ್ಲ. ಧನಿಯಾ ಪುಡಿ ಮಾಡಿಸ್ಬೇಕು, ಮೆಣಸಿನ ಪುಡಿ ಮಾಡಿಸ್ಬೇಕಿತ್ತು. ರಾತ್ರಿ 10 ಗಂಟೆ ಆಗೋಗಿತ್ತು. ಡಿಮಾರ್ಟ್ ಟೈಮಿಂಗ್ಸ್ ಕೂಡ ಆಗೋಗ್ತಾ ಬಂದಿತ್ತು. ಮತ್ತೆ ಪ್ರೈಸ್ ಅಲ್ಲಿ ನನಗೆ ಅಲ್ಲಿಗೂ ಇಲ್ಲಿಗೂ ಏನು ಡಿಫ್ರೆನ್ಸ್ ಕಾಣಲಿಲ್ಲ. ಅದಕ್ಕೆ ಅದೆರಡು ಇಲ್ಲೇ ತಗೊಳ್ಳೋಣ ಅಂತೇಳಿ ನಾನು ತಂದಿಲ್ಲ. ಈಗ ಬಿಲ್ ಎಷ್ಟಾಗಿದೆ ಬನ್ನಿ ನೋಡೋಣ. ಈ ತಿಂಗಳು ನನ್ನ ಗ್ರೋಸರಿ ಎಕ್ಸ್ಪೆನ್ಸು 9534 ರುಪೀಸು. ಈಗ ಎಲ್ಲ ಬಾಕ್ಸಸ್ ಎಲ್ಲ ತೊಳೆದಿಟ್ಟಿದ್ದೀನಿ. ಅದಕ್ಕೀಗ ಎಲ್ಲ ಐಟಮ್ಸ್ಗಳನ್ನು ಹಾಕಿ ಎತ್ತಿಡಬೇಕು. ಈಗ ಇದನ್ನೆಲ್ಲ ಬಾಕ್ಸಿಗೆ ಹಾಕಿ ತೆಗೆದಿಟ್ರೆ ಕೆಲಸ ಮುಗೀತು. ಏನಪ್ಪ ಏನೋ ದೊಡ್ಡ ಬಾಕ್ಸ್ ಇಟ್ಕೊಂಡು ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ ಅಂತ ನೋಡ್ತಿದ್ದೀರಲ್ಲ, ಹೌದು ಖಂಡಿತ ಇದರೊಳಗಡೆ ಒಂದು ವಿಷಯ ಇದೆ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ಇದು ನನಗೂ ತುಂಬಾ ಯೂಸ್ಫುಲ್, ನಿಮಗೂ 100% ಯೂಸ್ಫುಲ್ ಆಗುತ್ತೆ. ಸುಮಾರು ತಿಂಗಳುಗಳಿಂದ ನನಗೂ ನನ್ನ ಹಸ್ಬೆಂಡ್ಗೂ ವಿಪರೀತ ಕಾಲುಗಳ ನೋವು, ಪಾದಗಳು ರೀ, ಸರಿಯಾಗಿ ವಾಕಿಂಗ್ ಮಾಡೋಕ್ಕಾಗ್ತಿರ್ಲಿಲ್ಲ, ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ನಿಮಗಂತೂ ಗೊತ್ತಿದೆ, ಅಡುಗೆ ಮನೇಲಿ ಅಡುಗೆ ಮಾಡಬೇಕಂದ್ರೆ ಗಂಟೆಗಟ್ಟಲೆ ನಿಂತ್ಕೋಬೇಕು, ಪಾತ್ರೆ ತೊಳಿಬೇಕಂದ್ರೆ ಗಂಟೆಗಟ್ಟಲೆ ನಿಂತ್ಕೋಬೇಕು. ನನಗಂತೂ ಪಾದ ಕೆಳಗಡೆ ಊರಕ್ಕಾಗ್ತಾ ಇರಲಿಲ್ಲ. ಪಾದ ಏನಾದರೂ ಕೆಳಗಡೆ ಇಟ್ಟರೆ ಎಂಥ ನೋವಾಗೋದಂದರೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ತಿರ್ಲಿಲ್ಲ, ಅಂಥ ಸಂಕಟ ಆಗೋದು. ಇದಕ್ಕೇನಾದರೂ ಸೊಲ್ಯೂಷನ್ ಹುಡುಕ್ಬೇಕಲ್ಲ ಅಂಥೇಳಿ ಆನ್ಲೈನಲ್ಲಿ ನೋಡುವಾಗ ಅಮೆಝಾನಲ್ಲಿ ನನಗೆ ಫುಟ್ ಮಸಾಜರ್ ಕಾಣಿಸ್ತು. ಸುಮಾರು ಫುಟ್ ಮಸಾಜರ್ಗಳನ್ನ ನೋಡಿದೆ, ಅದರಲ್ಲೆಲ್ಲ ನನಗಿದು ಬೆಟರ್ ಅನ್ನಿಸ್ತು. ಅಗಾರೋ ಬ್ರ್ಯಾಂಡಿದು 13,500 ರುಪೀಸ್ ಇದಕ್ಕೆ ಪೇ ಮಾಡಿದೆ. 1 year ವಾರಂಟಿ ಇದೆ. 1 ವಾರದಿಂದ ಇದನ್ನು ನಾನು ನನ್ನ ಹಸ್ಬೆಂಡ್ ಇಬ್ಬರು ಯೂಸ್ ಮಾಡಿದ್ದೀವಿ. ಈಗ ಕಾಲುಗಳ ನೋವು ತುಂಬಾ ಕಡಿಮೆ ಆಗಿದೆ. ಈಗ ಪಾದದ ಉರಿ ಕೂಡ ಕಡಿಮೆ ಆಗಿದೆ. ವಾಕಿಂಗ್ ಕೂಡ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಇದನ್ನು ಯೂಸ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಫುಟ್ಗೆ ಒಳ್ಳೆ ರಿಲ್ಯಾಕ್ಸ್ ಸಿಗುತ್ತೆ. ಮಸಲ್ಸ್ಗೆಲ್ಲ ತುಂಬಾ ಒಳ್ಳೆಯದು. ಇದಕ್ಕೆ ಮುಂಚೆ ಎಲ್ಲ ಕಾಲು ನೋವು ಬಂದರೆ ಐಶುನ ಕರೆದು ಕಾಲೊತ್ತು ಅಂತಿದ್ದೆ. ಪಾಪ ಅವಳು ಕಾಲೊತ್ತಾ ಇದ್ಲು, ಬಟ್ ನನಗೆ ನೋವು ಕಡಿಮೆ ಆಗ್ತಿರಲಿಲ್ಲ. ಅವಳ ಕೈಗಳಿಗೆ ನೋವು ಹೆಚ್ಚಿಗೆ ಆಗೋದು. ಇದೊಂದು ಮನೆಯಲ್ಲಿದ್ದರೆ ಯಾರನ್ನು ಕರೆದು ಕೈ ಹೊತ್ತಿ ಕಾಲೊತ್ತಿ ಅಂತ ಕೇಳೋದೇ ಬೇಡ, ಅಷ್ಟು ಯೂಸ್ಫುಲ್ ಆಗುತ್ತೆ. ಮತ್ತು ಇದರಲ್ಲಿ ಸಾಕ್ಸ್ ಕೊಟ್ಟಿದ್ದಾರೆ. ಆ ಸಾಕ್ಸ್ ಬಂದು ರಿಮೂವ್ ಮಾಡಿಕೊಂಡು ವಾಶ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಯೂಸ್ ಮಾಡೋಕ್ಕೆ ಮುಂಚೆ ಕಾಲನ್ನ ಒಂದು ಸಾರಿ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡು ಮಾಡ್ಕೋಬೇಕು. ಹೀಟಲ್ಲಿ ನಾನು ಯೂಸ್ ಮಾಡೋದು ಹೀಟಲ್ಲಿ ಇಟ್ಕೊಂಡು ವೈಬ್ರೇಷನ್ ಮೋಡ್ಗೆ ಹಾಕೋತೀನಿ. ತುಂಬ ಚೆನ್ನಾಗಿ ನನ್ನ ಕಾಲಿಗೆ ರಿಲ್ಯಾಕ್ಸ್ ಸಿಗ್ತಾ ಇದೆ. ತುಂಬಾ ಬೆಸ್ಟ್ ಅನ್ನಿಸ್ತು. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.